ಉಪಲೋಕಾಯುಕ್ತ ಪದಚ್ಯುತಿ ಹಿನ್ನೆಲೆ ಕಾಂಗ್ರೆಸ್ಗೆ ಬಿಜೆಪಿ ಜೆಡಿಎಸ್ ಬೆಂಬಲ ಇಲ್ಲ. ನವೆಂಬರ್ 25ಕ್ಕೆ ಪಕ್ಷದ ಶಾಸಕಾಂಗ ಸಭೆಯನ್ನ ಕರೆದ ಸಿಎಂ. ರಾಜ್ಯ ಸರ್ಕಾರದ ವೈಫಲ್ಯದ ವಿರುದ್ಧ ಬೀದಿಗಿಳಿದ ಬಿಜೆಪಿ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಮಲ ನಾಯಕರ ಪ್ರತಿಭಟನೆ. ಸರ್ಕಾರದ ವಿರುದ್ಧ ಕಮಲ ನಾಯಕರ ಆಕ್ರೋಶ. ಈಶ್ವರಪ್ಪಗೆ ಜಿಯೋ ಬೆದರಿಕೆ. ಗೃಹ ಸಚಿವರ ಜೊತೆ ಚರ್ಚಿಸಲು ಬಿಜೆಪಿ ನಾಯಕನ ನಿರ್ಧಾರ. ಕೇರಳದ ಮುಸ್ಲಿಮರ ಬಗ್ಗೆ ಹೇಳಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ಈ ಕರೆ ಸಾಧ್ಯತೆ. ಉಪ ಲೋಕಾಯುಕ್ತರ ಪದಚ್ಯುತಿಗೆ ಮುಂದಾದ ಕಾಂಗ್ರೆಸ್. ಪದಚ್ಯುತಿ ಪ್ರಸ್ತಾವಕ್ಕೆ 76 ಕಾಂಗ್ರೆಸ್ ಶಾಸಕರ ಸಹಿ. ಸ್ಪೀಕರ್ಗೆ ಮನವಿ ನೀಡಿದಂತಹ ಕಾನೂನು ಸಚಿವ ಜಯಚಂದ್ರ. ವಿಧಾನಸಭೆಯಲ್ಲಿ ಕಲಾಪ ವೀಕ್ಷಿಸಲು ಪರಿಷತ್ ಸದಸ್ಯರಿಗೆ ಅನುಮತಿ. ಪತ್ರಕರ್ತರ ಗ್ಯಾಲರಿಯಲ್ಲಿ ಅವಕಾಶ. ಸದನದಲ್ಲಿ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಹೇಳಿಕೆ. ಕಣ್ಣಿಗೆ ಸುಣ್ಣ ಬಿದ್ದು ಮಕ್ಕಳು ದೃಷ್ಟಿ ಕಳೆದುಕೊಂಡ ಹಿನ್ನೆಲೆ ಪ್ಯಾಕೆಟ್ ಮತ್ತು ಟ್ಯೂಬ್ನಲ್ಲಿ ಮಾರಾಟ ಮಾಡುವ ಸುಣ್ಣ ನಿಷೇಧ. ವಿಧಾನ ಪರಿಷತ್ನಲ್ಲಿ ಆರೋಗ್ಯ ಸಚಿವ ಖಾದರ್ ಹೇಳಿಕೆ. ಮತ್ತೆ ಜೈಲು ಹಕ್ಕಿಯಾದ ಜನಾರ್ದನ ರೆಡ್ಡಿ. ಡಿಸೆಂಬರ್ 3ರವರೆಗೆ ನ್ಯಾಯಾಂಗ ಬಂಧನ. ನವೆಂಬರ್ 25ಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ. ಎಲ್ಇಡಿ ಬಲ್ಬ್ ಹಂಚುವ ಯೋಜನೆಗೆ ರಮ್ಯಾ ರಾಯಭಾರಿ. ಸರ್ಕಾರದ ಯೋಜನೆಯ ಲಾಭ ಪಡೆಯಲು ಕಾಂಗ್ರೆಸ್ ತಂತ್ರ. ಮಾಜಿ ಸಂಸದಿಗೆ ಸರ್ಕಾರದ ದುಡ್ಡಿನಲ್ಲಿ ಪ್ರಚಾರ ಸರಿನಾ?